ವೇದवर्जितं ज्ञेयं गम्यं गुणश्चापि नत्वार्थं समस्तगुणसम्पूर्णं सर्वदोषविवर्जितं लक्ष्मीनारायणं वन्दे भक्ताभीष्टफलप्रदं ननु आकाशादिषु हरेः ननु आकाशादिषु हरेः ಸ್ಥಿತಿರೇವ ಕುತಃ ಇತ್ಯತೋಪಿ ಶಬ್ದೈ ಆಕಾಶಾದಿಗಳಲ್ಲಿ ಶ್ರೀಹರಿ ಇತ್ತು ಇದೆಲ್ಲ ನಿಯಮನ ಮಾಡ್ತಾರೆ ಆ ಶಬ್ದವಾಚ್ಯ ಅಂತ ಹೇಳಿದೆ. ಆದರೆ ಆಕಾಶದಲ್ಲಿ ಇದ್ದಾನೆ ಅಂತ ಹೇಳೋದಕ್ಕೆ ಏನಾಧಾರ ಅಂದರೆ ಆಕಾಶೇ ತಿಷ್ಠನ್ ಯೋ ವಾಯೌ ತಿಷ್ಠನ್ ಇತ್ಯಾದೌ ಉಕ್ತ ಅಂತರ್ಯಾಮಿ ಬ್ರಾಹ್ಮಣೋಕ್ತೈ ಶಬ್ದೈರಿತ್ಯರ್ಥ. ಶಬ್ದ ಅಂದರೆ ವೇದ ಶಬ್ದಗಳು, ವೇದದಿಂದನೇ ಭಗವಂತ ಆಕಾಶಾದಿಗಳಲ್ಲಿ ನೆಲೆಸಿದ್ದಾನೆ ಅಂತ ಗೊತ್ತಾಗೋದ್ರಿಂದ ಆಕಾಶ ಅಂತರ್ಗತ ಆಕಾಶ ನಿಯಾಮಕನಾದ ಭಗವಂತನೇ ಆಕಾಶಾದಿ ಸರ್ವಶಬ್ದವಾಚ್ಯನಾದವನು. ನನು ಯ ಆಕಾಶೇ ತಿಷ್ಠನ್ನಿತ್ಯಾದವೋಪಿ ಹರಿರೀತಿ ಕುತ ಇತ್ಯತೋಪಿ ಶಬ್ದ ಈ ರೀತಿ. ಹಾಗಿದ್ರೆ ಆಯ್ತು, ಆಕಾಶದಲ್ಲಿ ಒಬ್ಬನಿದ್ದಾನೆ, ಅವನೆಲ್ಲವನ್ನು ನಿಯಮನ ಮಾಡ್ತಾನೆ, ವಾಯುವಿನಲ್ಲಿ ಒಬ್ಬ ಇದ್ದಾನೆ, ಅವನೆಲ್ಲವನ್ನು ನಿಯಮನ ಮಾಡ್ತಾನೆ ಅಂತ ಹೇಳಿದರು. ಅದು ಒಪ್ಪೋಣ. ಆದರೆ ಹರಿವೆ ಅಂತ ಯಾರು ಹೇಳಿದರು? ಯಾರೋ ಇದ್ದಾರೆ, ಹರಿಯೇ ಇದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ? ಅದರಲ್ಲಿ ಯಾರೋ ಇದ್ದಾರೆ ಅಂತ ಅಷ್ಟೇ ಆಗುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ ಶಬ್ದ ಇಹಿ. ಅದಕ್ಕೆ ಉತ್ತರ ಯಮಾಕಾಶೋ ನ ವೇದ ಯಂ ವಾಯುರ್ನ ವೇದ ಇತ್ಯಾದಿ ರೂಪೈ ಆಕಾಶಾದಿ ಅವಿಹಿತತ್ವ ಅಮೃತತ್ವಾದಿ ಅಂತರ್ಯಾಮಿ ನಯೋಕ್ತ ಧರ್ಮಬೋಧಕೈ ಶಬ್ದೈ ಆಕಾಶೇ ತಿಷ್ಠನ್ ಇತ್ಯಾದೌ ಉಕ್ತೋ ಹರಿರೇವ ಇತ್ಯರ್ಥ. ಅದೇನಿದೆ ಮುಂದೆ ಆಕಾಶೇ ತಿಷ್ಠನ್ ವಾಯೋ ತಿಷ್ಠನ ಸುಮ್ಮನಾಗಲಿಲ್ಲ. ಎಂ ಆಕಾಶೋ ನ ವೇದ ಎಂ ವಾಯು ನ ವೇದ. ಆಕಾಶದೊಳಗಿದ್ದು ಪರಮಾತ್ಮ ಎಲ್ಲವನ್ನು ಮಾಡ್ತಾನೆ, ಆಕಾಶಕ್ಕೆ ಅದು ಗೊತ್ತಿಲ್ಲ. ಗೊತ್ತಾಯ್ತಾ? ವಾಯುವಿನೊಳಗಿದ್ದು ಎಲ್ಲವನ್ನು ಮಾಡ್ತಾನೆ, ವಾಯುವಿಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ಅನ್ನೇನರ್ಥ? ಪೂರ್ತಿ ತಿಳಿದಿಲ್ಲ. ನಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಅರ್ಥ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಸಾಕಲ್ಲೇನೋ ಗೊತ್ತಿಲ್ಲ ಅಂತ ಅರ್ಥ ಆಗೋದ್ರಿಂದ ಆ ರೀತಿ ಪೂರ್ಣ ಗೊತ್ತಿಲ್ಲದಿರುವಿಕೆ ಅನ್ನೋದು ಯಾರಿಗೆ ಅಪ್ಲಯಬಲ್ಲ? ಅಪ್ರಮೇಯ ಅಂಬುದು ಯಾರಿಗನ್ವಯ? ದೇವರಿಗೆ. ಆದ್ದರಿಂದ ಹರಿಯ ಹೊರತು ಬೇರೆ ಯಾರಿಗೂ ಏನಿಲ್ಲ, ಇಂಥ ಗುಣಗಳಿಲ್ಲ. ಆದ್ದರಿಂದ ಅವನೇ ವಿಷ್ಣು ಶಬ್ದನೇ, ವಿಷ್ಣುವೇ ಸರ್ವಶಬ್ದವಾಚ್ಯನಾಗಿದ್ದಾನೆ. ಅದಕ್ಕೆ ಆಕಾಶಾದಿ ಅವಿಹಿತತ್ವ ಅಮೃತತ್ವಾದಿ ಅಂತರ್ಯಾಮಿ ನಯುಕ್ತ ಧರ್ಮಬೋಧಕೈ ಅಂತರ್ಯಾಮಿ ನಯವುಕ್ತ ಧರ್ಮಬೋಧಕೈ ಶಬ್ದೈ. ಅಂತರ್ಯಾಮಿ ನಯ, ಅಂತರ್ಯಾಮಿ ಅಧಿಕರಣ, ಅಂತರ್ಯಾಮಿ ಅಧಿಕರಣದಲ್ಲಿ ಉಕ್ತ ಹೇಳಲ್ಪಟ್ಟಂತಹ ಧರ್ಮಬೋಧಕೈ, ಧರ್ಮ ಅಂದರೆ ಭಗವಂತ ಲಕ್ಷಣ ತಿಳಿಸ್ತಕ್ಕಂತಹ ಶಬ್ದಗಳಿಂದ ಏನವು? ಆಕಾಶಾದಿ ಅವಿಹಿತತ್ವ ಅಮೃತತ್ವಾದಿ, ಆಕಾಶಾದಿಗಳಿಗೆ ಹೊಂದದೇ ಇರತಕ್ಕಂತಹ ಅಮೃತತ್ವ ಮೊದಲಾದಂತಹ ಗುಣಗಳಿವೆಯಲ್ಲ, ಅದು ಬೇರೆ ಯಾರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಯಾರ್ದದು? ವಿಷ್ಣುವಿನ ಗುಣಗಳು ಅಂತ ಹೇಳಿ. ಆಕಾಶ ಅಂತಂದ್ರೆ ವಿಷ್ಣುವಿನ ಆಕಾಶ ಶಬ್ದ, ಆಕಾಶ ಶಬ್ದವಾಚ್ಯತ್ವ ವಿಷ್ಣುವಿಗಿದೆ. ಆಕಾಶ ಶಬ್ದಕ್ಕೆ ಆಕಾಶ ಶಬ್ದವಾಚ್ಯತ್ವ. ಆದರೆ ಆಕಾಶಕ್ಕಿಂತ ಹೆಚ್ಚ ಆಕಾಶ ಶಬ್ದವಾಚ್ಯತ್ವಕ್ಕೆ ಯೋಗ್ಯವಾದ ಗುಣಗಳು ಯಾರಲ್ಲಿದೆ? ವಿಷ್ಣುವಿನಲ್ಲಿದೆ. ಆದ್ದರಿಂದ ಮುಖ್ಯವಾಗಿ ಆಕಾಶ ಶಬ್ದ ಯಾರನ್ನು ಹೇಳುತ್ತೆ? ವಿಷ್ಣುವನ್ನೇ ಅಂತ ಹೇಳಿ. ಈ ಸರ್ವಶಬ್ದವಾಚ್ಯತ್ವಕ್ಕೆ ಅನೇಕ ರೀತಿಯಲ್ಲಿ ಸ್ಪಷ್ಟ ಮಾಡ್ತಾ ಹೋಗ್ತಾ ಇದ್ದಾರೆ. ಆಕಾಶೇ ತಿಷ್ಠನ್ನಿತ್ಯಾದೋ ಉಕ್ತೋ ಹರಿರೇವ ಇತ್ಯರ್ಥ. ನನು ಯಮ ಆಕಾಶೋ ನವೇದ ಇತ್ಯಾದಿ ಶಬ್ದೈರಿಪಿ ಕುತೋ ಹರಿರಿತ್ಯತೋಪಿ ಶಬ್ದೈರಿತಿ. ಹಾಗಿದ್ರೆ ಅದನ್ನು ಒಪ್ಪೋಣ. ಆಕಾಶದಲ್ಲಿದ್ದಾನೆ, ವಾಯುವಿನಲ್ಲಿದ್ದಾನೆ, ಆಕಾಶ ವಾಯು ಮೊದಲಾದವುಗಳು ಸಹ ಯಾರನ್ನ ಪೂರ್ತಿ ತಿಳಿದಿಲ್ಲವೋ ಅಂಥೇಳಿ ಪೂರ್ತಿಯಾಗಿ ತಿಳಿಯಲ್ಪಡದಿರುವಿಕೆ ಅದು ವಿಷ್ಣುವಿನ ಗುಣ ಅಂತ ಹೇಳಿದ್ರಿ. ಅದಕ್ಕೇನಾಧಾರ ಅಂತ ಮತ್ತೆ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಯಂ ಆಕಾಶ, ಯಂ ಯಾವನನ್ನು ಬಿಡಿಸಿದಾಗ, ಯಮಾಕಾಶ ಅಂತ ಬಿಡಿಸಿದಾಗ ಯಂ ಆಕಾಶೋ ನವೇದ ಆ ರೀತಿಯಾಗಿ. ನನು ಯಂ ಆಕಾಶೋ ನವೇದ ಇತ್ಯಾದಿ ಶಬ್ದೈರತಿ ಕುತೋ ಹರಿರಿತ್ಯತೋಪಿ ಶಬ್ದೈರಿತಿ. ಅದಕ್ಕೂ ಉತ್ತರ ಶಬ್ದೈರಿ. ಅಲ್ಲಿ ಬಂದಿರ್ತಕ್ಕಂಥ ಶಬ್ದಗಳೇ ಆಗಿರೋದು. ಏನಂತಿದೆ? ಸಾಯೋ ಅಥೋ ಶ್ರುತಃ ಇತ್ಯಾದಿ ರೂಪೈ ಅಶ್ರುತ ಅದೃಷ್ಟ ಮೊದಲಾದ ಗುಣಗಳು ಯಾರಲ್ಲಿದೆ? ವಿಷ್ಣುವಿನಲ್ಲಿ. ಪೂರ್ತಿ ಯಾರ ಬಗ್ಗೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ, ಪೂರ್ತಿ ಯಾರನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿರೋದ್ರಿಂದ ಅವೆಲ್ಲ ವಿಷ್ಣುವಿನ ಗುಣಗಳೇ ಹೊರತು ಬೇರೆಯವರ ಗುಣಗಳಲ್ಲ. ಇತ್ಯಾದಿ ರೂಪೈ ಹರೇ ಅವಿಜತತ್ವಾದಿ ಧರ್ಮಬೋಧಕೈ
ಶ್ರೀಹರಿಗೆ ಇರತಕ್ಕಂಥ ಅವಿದಿತತ್ವಾದ ಧರ್ಮಬೋಧಕೈ ವಿಷ್ಣು ಸಹಸ್ರನಾಮ. ಅಪ್ರಮೇಯೋ ಹೃಷಿಕೇಶ. ಅಪ್ರಮೇಯ ಪ್ರಮೇಯ ಅಂದ್ರೇನು? ಸಾಕಲ್ಲೇನ ತಿಳಿಯಲ್ಲಕ್ಕೆ ಸಾಧ್ಯವಾಗುವವನು. ಅಪ್ರಮೇಯ ಅಂದರೆ ಪೂರ್ತಿ ತಿಳಿಯಲಿಕ್ಕಾಗದವರು ಅಂತ. ಆದ್ದರಿಂದ ವಿಷ್ಣು ಸಹಸ್ರನಾಮದಲ್ಲಿ ಅಪ್ರಮೇಯ ನಾವೇನು ಪದ ಬಂದಿದೆ ಅದು ವಿಷ್ಣು ಸಹಸ್ರನಾಮದ ಪದ ಆದ್ದರಿಂದಾಗಿಯೇ ಯಾರನ್ನು ಹೆಸರಿಸ್ತಾ ಇದೆ? ಅದು ವಿಷ್ಣುವನ್ನೇ ಹೇಳ್ತಾ ಇದೆ. ಶೇಷಾಂ ತುಂಬ ಬಿಸಿಯಾಗಿದೆ ಅಂದರೆ ಯಾರ ಲಕ್ಷಣ? ಅದು ತುಂಬ ಸುಡ್ತಾ ಇದೆ ಅಂದರೆ ಬೆಂಕಿ ಲಕ್ಷಣ ಅಷ್ಟೇ. ಆದ್ದರಿಂದ ಸಿಂಪಲ್ ಅದು. ಭಾರಿ ತಣ್ಣಗಿದೆ ಬೆಂಕಿ ಲಕ್ಷಣ ಅಲ್ಲ. ತುಂಬ ಸುಡ್ತಾ ಇದೆ ಬೆಂಕಿಯ ಲಕ್ಷಣ. ಅದೇ ರೀತಿ ಅದೃಶ್ಯತ್ವಾದಿಗಳು ನೋಡಿ ಯಾರ ಲಕ್ಷಣ? ವಿಷ್ಣು ಲಕ್ಷಣ. ಅಗ್ನಿಗೂ ಸುಡುವಿಕೆ ಕೊಡೋದು ಯಾರು? ಮತ್ತೆ ವಿಷ್ಣುವೇ. ಅಗ್ನಿ ಸುಡೋದಕ್ಕೂ ಯಾವಾಗ? ಇವರು ಅನುಗ್ರಹ ಬಂದರೆ ಮಾತ್ರ. ಇವೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಯಾವುದು ಗೊಂದಲ ಇರುತ್ತೆ. ಅತ್ರ ಸಮಾಕರ್ಷಾತ್ ಇತ್ಯಾದಿ ಸೂತ್ರಾಷ್ಟಕಸ್ಯ ತತ್ವಪ್ರದೀಪ ನ್ಯಾಯರತ್ನಾವಲಿ ನ್ಯಾಯಚಂದ್ರಿಕಾ ಸಂಬಂಧ ದೀಪಿಕಾದಿ ಪ್ರಾಚೀನ ಗ್ರಂಥ ಉಕ್ತರೀತ್ಯ ಕಾರಣತ್ವೇನ ಇತಿ ಅಧಿಕರಣಶೇಷತ್ವ ಪೃಥಕ್ ತದರ್ಥೋ ನ ಸಂಗೃಹೀತ. ರಾಯರು ಒಳ್ಳೊಳ್ಳೆ ಗ್ರಂಥಗಳನ್ನೆಲ್ಲ ಕೋಟ್ ಮಾಡ್ತಾರೆ. ಅತ್ರ ಸಮಾಕರ್ಷಾದಿತ್ಯಾದಿ ಸೂತ್ರಾಷ್ಟಕಸ್ಯ ಅಂದರೆ ಸಮಾಕರ್ಷಾಧಿಕರಣ ಬರುತ್ತೆ. ಸಮಾಕರ್ಷಾಧಿಕರಣದಲ್ಲಿ 8 ಸೂತ್ರಗಳಿವೆ. ಅದಕ್ಕಾಗಿ ಸಮಾಕರ್ಷಾದಿತ್ಯಾದಿ ಸೂತ್ರಾಷ್ಟಕಸ್ಯ ತತ್ವಪ್ರದೀಪ ನ್ಯಾಯರತ್ನಾವಲಿ. ನ್ಯಾಯರತ್ನಾವಳಿ ಅಂದರೆ ಸನ್ಯಾಯರತ್ನಾವಳಿ ಪದ್ಮನಾಭ ತೀರ್ಥರು. ತತ್ವಪ್ರದೀಪ ತಿರುಕೋಪಂಡಿತಾಚಾರ್ಯರು. ನ್ಯಾಯಚಂದ್ರಿಕಾ ತಪ್ಪುಂಟಾಗಿದೆ. ನ್ಯಾಯಚಂದ್ರಿಕಾ ಅಲ್ಲ, ನಯಚಂದ್ರಿಕಾ. ನಯಚಂದ್ರಿಕಾ ಅಂದರೆ ನಾರಾಯಣ ಪಂಡಿತಾಚಾರ್ಯರ ಅನುವ್ಯಾಖ್ಯಾನ ಟೀಕಾ, ಅದು ನಯಚಂದ್ರಿಕಾ. ಆಮೇಲೆ ಸಂಬಂಧ ದೀಪಿಕಾ ಶಂಕರ ಪಂಡಿತಾಚಾರ್ಯರ ಸಂಬಂಧ ದೀಪಿಕಾ. ಆದಿ ಮೊದಲಾದ ಪ್ರಾಚೀನ ಗ್ರಂಥೋಕ್ತ ರೀತ್ಯ ಪ್ರಾಚೀನ ಗ್ರಂಥಗಳಲ್ಲಿ ಹೇಳಲ್ಪಟ್ಟ ರೀತಿಯಲ್ಲಿ ಕಾರಣತ್ವೇನ ಇತಿ ಅಧಿಕರಣ ಶೇಷತ್ವ ಪೃಥಕ್ ತದರ್ಥೋ ನ ಸಂಗೃಹೀತ. ಹಿಂದೇನು ಬಂತು? ಕಾರಣತ್ವೇನ ಹಿಂದಿನ ಅಧಿಕರಣದಲ್ಲೇ ಆ ಅಧಿಕರಣದ ಅರ್ಥವು ಸೇರಿಕೊಂಡಿರೋದ್ರಿಂದ ಪ್ರತ್ಯೇಕವಾಗಿ ಹೇಳೋದಕ್ಕೆ ಹೋಗಲಿಲ್ಲ ಅಂತ. ಸೊ ಅಧಿಕರಣದಲ್ಲಿ ವಿಷಯ ಏನು ಯಾಕೆ ಬರಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಆ ವಿಷಯ ಅದರಲ್ಲೇ ಬಂದು ಹೋಗಿದೆ. ಇನ್ನೂ ಬೇಕಾ ತೋರಿಸ್ತೀವಿ ಅಂತ. ಯದ್ವಾ ಉಕ್ತ ವಕ್ಷ. ಯದ್ವಾ ಅಂದ್ರೇನು? ಇದು ಒಂದು ರೀತಿ ಅರ್ಥ. ಅಥವಾ ಇನ್ನೊಂದು ವಿಚಾರ ಮಾಡಿದ್ರೆ ಅದು ಇಲ್ಲಿ ಬಂದಿದೆ. ಬರಬೇಕಾಗಿಲ್ಲ ಅಂತ ಮೊದಲು ಹೇಳಿದ್ವಿ. ಅದರಲ್ಲೇ ಇನ್ಕ್ಲೂಡ್ ಆಗಿರೋದ್ರಿಂದ ಬರಬೇಕಾಗಿಲ್ಲ. ಇಲ್ಲ ಬರಲೇಬೇಕು ಅಂದ್ರೆ ಬಂದಿದೆ. ಯದ್ವಾ ಉಕ್ತ ವಕ್ಷಮಾಣ ಸರ್ವಶಬ್ದಾನಾಂ ಪದ ವರ್ಣಾದಿ ರೂಪೇಣ ವಿಷ್ಣುವಾಚಿತ್ಯೋಕ್ತಿ ಪರ ಜ್ಯೋತಿರ್ನಯಾರ್ಥ ಸಂಗ್ರಹೇಣ ಇವ ಸಮಾಕರ್ಷಾತಿಥಿ ನಯಾರ್ಥೋಪಿ ಸಂಗೃಹೀತ ತಥಾಹಿ. ಯದ್ವಾ ಉಕ್ತ ವಕ್ಷಮಾಣ ಸರ್ವಶಬ್ದಾನಾಂ ಉಕ್ತ ಸರ್ವಶಬ್ದಾನಾಂ ವಕ್ಷಮಾಣ ಸರ್ವಶಬ್ದಾನಾಂ. ಉಕ್ತ ಅಂದರೆ ಹಿಂದೆ ಹೇಳಿದ, ವಕ್ಷಮಾಣ ಅಂದರೆ ಮುಂದೆ ಹೇಳಲ್ಪಡತಕ್ಕಂತಹ ಸಕಲ ಶಬ್ದಗಳು ಕೂಡ ಪದವರ್ಣಾದಿ ರೂಪೇಣ. ಯಾವುದೇ ಶಬ್ದ ಏನಾಗಿರಬೇಕದು? ಪದ ವರ್ಣ ರೂಪ. ಅಂದರೆ ಪದರೂಪವಾಗಿರಬೇಕು, ವರ್ಣರೂಪವಾಗಿರಬೇಕು. ಅದೇ ರೀತಿ ವಿಷ್ಣುವಾಚಿತ್ವೋಕ್ತಿ ಪರ ಅದೆಲ್ಲವೂ ಕೂಡ ವಾಚಕವಾಗಿವೆ ಅನ್ನೋ ವಿಷಯ ಎಲ್ಲಿ ಬಂತು? ಜ್ಯೋತಿರ್ನಯ ಜ್ಯೋತಿರಧಿಕರಣ. ನಯ ಅಂದರೆ ಅಧಿಕರಣ. ಜ್ಯೋತಿರಧಿಕರಣದಲ್ಲಿ ಅರ್ಥ ಸಂಗ್ರಹೇಣ ಇವ ಸಮಾಕರ್ಷ. ಅಧಿಕರಣದಲ್ಲಿ ಏನು ಅರ್ಥ ಬಂದಿದೆ ಅದರಲ್ಲೇ ವಿಷಯ ಬಂದಿರೋದ್ರಿಂದ ಆ ಅರ್ಥ ಹೇಳಿದ್ದಾರೆ. ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋ ಕಾರಣನೇ ಇಲ್ಲ. ಅದಕ್ಕೆ ಸಮಾಕರ್ಷಾದಿತ್ಯ ನಯಾರ್ಥೋಪಿ ಸಂಗ್ರಹೀತ. ಸಮಾಕರ್ಷಾದಿತ್ಯ ನಯಾರ್ಥ ಅಂದರೆ ಸಮಾಕರ್ಷಾಧಿಕರಣ, ಅದರ ಅರ್ಥವು ಕೂಡ ಬಂದಂತೆ ಆಯಿತು. ತಥಾಹಿ ಯದುಕ್ತಂ ಜ್ಯೋತಿರ್ನಯೇ ಎಂದು ಹೇಗಿದೆ ಎಂದು. ತಥಾಹಿ ಅಂದ್ರೇನು? ಹೇಗೆ ತೋರಿಸ್ತೇವೆ ಅಂತ. ಹೇಗೆಂದರೆ ಅಂತ ಅರ್ಥ. ತಥಾಹಿ ಶಬ್ದಕ್ಕೆ ಹೇಗೆಂದರೆ ಹೇಗೆ. ಯದುಕ್ತಂ ಜ್ಯೋತಿರ್ನಯೇ ಸರ್ವಶಬ್ದಾನಾಂ ವಿಷ್ಣು ಮುಖ್ಯತ್ವಮಿವ ಅನ್ಯತ್ರಾಪಿ ಮುಖ್ಯತ್ವ ನ ಕರ್ಮಾದಿರೋಪೋ ವಿಷ್ಣು ಶಬ್ದಾನಾಂ ವ್ಯುತ್ಪತ್ತಯೋಗೋ ನೈತಿ ತದಯುಕ್ತಂ. ಅದಕ್ಕೆ ಹೇಳ್ತಾರೆ ಅಲ್ಲಿ ಜ್ಯೋತಿರ್ನಯೇ ಸರ್ವಶಬ್ದಾನಾಂ ವಿಷ್ಣು ಮುಖ್ಯತ್ವಮಿವ ಅನ್ಯತ್ರಾಪಿ ಮುಖ್ಯತ್ವ. ಜ್ಯೋತಿರಧಿಕರಣದಲ್ಲಿ ಸರ್ವಶಬ್ದಗಳು ಕೂಡ ವಿಷ್ಣುವನ್ನೇ ಮುಖ್ಯವಾಗಿ ಪ್ರತಿಪಾದಕವಾಗಿವೆ ಅಂತ ಏನು ಹೇಳಿದರು, ಅದೇ ರೀತಿಯೇ ಇತರ ಕಡೆ ಕೂಡ ಮುಖ್ಯತ್ವಾತ್ ನ ಕರ್ಮಾದಿರೋಪೋ ವಿಷ್ಣು ಶಬ್ದಾನಾಂ ವ್ಯುತ್ಪತ್ತಯೋಗೋ ವಾ ನಾಯಿತಿ. ಕರ್ಮಾದಿ ಶಬ್ದಗಳು ಕೂಡ ಯಥಾಯೋಗ್ಯವಾಗಿ ಕರ್ಮಾದಿಗಳನ್ನು ಹೇಳೋದ್ರಿಂದ ಕರ್ಮಾದಿ ಲೋಕನೂ ಆಗೋದಿಲ್ಲ. ಆದರೆ ಮುಖ್ಯ ವೃತ್ತಿಯಿಂದ ವಿಷ್ಣುವನ್ನು ಹೇಳೋದ್ರಿಂದ ಸರ್ವಶಬ್ದತೆ ವಿಷ್ಣುವಿಗೂ ಬಂತು ಅಂತ ಅಲ್ಲೇನು ಹೇಳಿದ್ದಾರೆ ಅದು ಇಲ್ಲಿ ಬೇಕು.
ತದಯುಕ್ತಂ ಅಂತ ಕೇಳಿದರೆ ತಥಾತ್ವೇ ಅಕ್ಷಾದಿ ಶಬ್ದವತ್ ಅನೇಕೇಷು ಮುಖ್ಯತಃ ಆಪತ್ಯ ಮುಖ್ಯತೆಯ ಸರ್ವಶಬ್ದೈ ವಿಷ್ಣುರೇವ ಉಚ್ಯತೆ ಇತಿ ತತ್ತು ಸಮನ್ವಯಾತ್ ಇತಿ ಸಮನ್ವಯ ಸೂತ್ರೋಕ್ತ ಅವಧಾರಣ ಅಯೋಗ ಇತ್ಯಾದಿ ಚೋದ್ಯ ನಿರಾಸಾಯ ಪ್ರಾಪ್ತಂ ಸಮಾಕರ್ಷಾದಿತಿ ಸೂತ್ರಾಷ್ಟಕಂ ತಸ್ಯಾಪ್ಯರ್ಥ ಕರ್ಮವಾಚ್ಯೈಶ್ಚ ವಾಚ್ಯ ಇತಿ. ಅದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ತದಯುಕ್ತಂ ಹೇಗಾಗುತ್ತೆ ಅಂತ ಕೇಳಿದರೆ ಅಕ್ಷಾದಿ ಶಬ್ದವತ್ ಅನೇಕೇಷು ಮುಖ್ಯತಃ ಆಪತ್ಯ ಮುಖ್ಯತೆಯ ಸರ್ವಶಬ್ದೈ ವಿಷ್ಣುರೇವ ಉಚ್ಯತೆ ತತ್ವ ಸಮನ್ವಯಾದಿತಿ ಸಮನ್ವಯ ಸೂತ್ರೋಕ್ತ ಅವಧಾರಣಾಯೋಗ ಇತ್ಯಾದಿ ಚೋದ್ಯ ನಿರಾಸಾಯ ಪ್ರಾಪ್ತಂ. ಈಗ ಅಕ್ಷಾತ ಶಬ್ದ ಇದೆ. ಅಕ್ಷ ಅಂದ್ರೆ ಏನು? ಇಂದ್ರಿಯ ಅಂತ ಅರ್ಥ. ಅಕ್ಷಾದ ಅಕ್ಷದ್ಯೂತ ಅಂತ ಅರ್ಥ. ಅನೇಕ ಅರ್ಥ ಅಕ್ಷಕ್ಕಿದೆ. ಅದೇ ರೀತಿಯಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥ ಇದ್ದಾಗ ಮುಖ್ಯತಃ ವಿಷ್ಣುನೇ ಹೇಳಲ್ಪಡ್ತೇನೆ ಎಂಬುದು ಹೇಗೆ ಸಾಧ್ಯ ಅಂತ ಕೇಳಿದರೆ ತತ್ತು ಸಮನ್ವಯ ಅಂತ ಹೇಳೋದಕ್ಕೆ ಹೋಗ್ತೀವಿ. ಸಮನ್ವಯ ಸೂತ್ರ ಅವಧಾರಣಾ ಯೋಗ ವಿಷ್ಣುವನ್ನೇ ಹೇಳ್ತದೆ ಎಂಬುದೇನೋ ವಿಷ್ಣುವನ್ನೂ ಹೇಳ್ತದೆ ಅಂದರೆ ಒಪ್ಕೊಂಡ್ಬಿಡ್ತೀವಿ. ವಿಷ್ಣುವನ್ನೇ ಹೇಳ್ತದೆ ಅಂತ ಹೇಳಬೇಡಿ. ಅರ್ಥ ಆಯ್ತಾ? ವಿಷ್ಣುವನ್ನೇ ಹೇಳ್ತದೆ ಏನರ್ಥ? ಮುಖ್ಯ ಅಂತ ಆಗ್ಬಿಡುತ್ತೆ. ಆಮೇಲೆ ಒನ್ನೂ ಹೇಳ್ತಾ ಹೋದ್ರೆ ಹೇಳೋ ಮೂಲಿ ಹೋಗ್ತಾನೆ ಅಂತ ಅರ್ಥ. ಸೆಕೆಂಡರಿ ಇಂಪಾರ್ಟೆನ್ಸ್ ಬರಲಿ ಅಂತ ನೀವು ಬನ್ನಿ ಅಂತ ಕರೆದಾಗ ಏನಾಯ್ತು ಅಲ್ಲಿಗೆ? ನೀವು ಇರಲೇಬೇಕು ಮುಂದೆ ನೀವು ಬನ್ನಿ ಅಂತ ಹೇಳಿದ್ರೆ ಬಂದರೂ ನಡೀತದೆ ಅಂತ ಮತ್ತೆ ಸಾಮಾನ್ಯರು ಗುಂಪು ಹೇಳ್ಕೊಂಡ್ಬಿಡುತ್ತೆ. ವಿಷ್ಣುವನ್ನು ಆರೈಕೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಹಾಗಲ್ಲ, ವಿಷ್ಣುವನ್ನೇ ಹೇಳ್ತಾ ಇವೆ ಅಂತ ಬಿಡಿಸಿ. ಅದು ಹೇಗೆ ಎಂಬುದನ್ನು ತೋರಿಸ್ತಾರೆ ಆಚಾರ್ಯರು. ಸಮಾಕರ್ಷಾದಿತಿ ಸೂತ್ರಾರ್ಥಕಂ ತಸ್ಯಾಪ್ಯರ್ಥ ಕರ್ಮವಾಚ್ಯೈಶ್ಚ ವಾಚ್ಯ ಇತಿ. ಸಮಾಕರ್ಷಾದಿ 8 ಸೂತ್ರಗಳಲ್ಲಿ ಬಂದಿದೆ. ಅದರ ಸಂಗ್ರಹಣೆ ಕರ್ಮವಾಚ್ಯೈಶ್ಚ ವಾಚ್ಯ ಅನ್ನೋ ಪದದಲ್ಲಿ ಬಂದಿದೆ. ಅದು ಹೇಗೆ ಅಂದರೆ ಮತ್ತೆ ಹೇಳ್ತಾರೆ. ಪೂರ್ವವದ ಅನುಷಂಗ ಸಂಘ ಅನುಷಂಗ ಪೂರ್ವವತ್ತು ಹಿಂದೆ ಹೇಳಿದಂತೆ ಹಿಂದೂ ಮುಂದೆ ಶಬ್ದಗಳೆಲ್ಲ ಸೇರಿಸೋದು. ಕರ್ಮಾದಿವಾಚಕೈ ಮುಖ್ಯತೆಯ ಅನ್ಯತ್ರ ನಿಯತೈ ಉಕ್ತ ವಕ್ಷ್ಯಮಾಣ ಸರ್ವಶಬ್ದೈ ಏಕೋ ಜನಾರ್ದನೋ ಮುಖ್ಯತೆಯ ಪರಮಮುಖ್ಯತೆಯ ವಾಚ್ಯ ಇತಿ ಅರ್ಥ. ಕರ್ಮಾದಿವಾಚಕವಾದಂತಹ ಶಬ್ದಗಳಿಂದ ಮೇಲ್ನೋಟಕ್ಕೆ ಮುಖ್ಯತೆ ಅನ್ಯತ್ರ ನಿಯತೈ ಕರ್ಮ ಕರ್ಮ ಅಂತ ಅರ್ಥ, ಕಾಲ ಕಾಲ ಅಂತ ಅರ್ಥ, ಹೀಗೆಲ್ಲ ಅರ್ಥ ಇದೆ ನೋಡ ದೃಷ್ಟಿಯಲ್ಲಿ. ಆದರೆ ಮುಖ್ಯವಾಗಿ ಒಳಗಿನ ಅರ್ಥ ಮಾತ್ರ ಯಾರನ್ನು ಹೇಳ್ತಾ ಇದೆ? ವಿಷ್ಣುವನ್ನೇ ಹೇಳ್ತಾ ಇದೆ. ಜನಾರ್ದನೋ ಮುಖ್ಯತೆಯ ಪರಮ ಮುಖ್ಯತೆಯ ವಾಚ್ಯ ಇತ್ಯರ್ಥ. ಅಮುಖ್ಯವೃತ್ತೌ ಗೌಣೀಲಕ್ಷಣ ಇತಿ ಭೇದವತ್ ಮುಖ್ಯವೃತ್ತವು ಮುಖ್ಯತ್ವ ಪರಮ ಮುಖ್ಯತ್ವ ಇದು ವೈವಿಧ್ಯತತ್ವಾದಿತಿ ಭಾವ. ಒಳ್ಳೆ ಎಕ್ಸಾಂಪಲ್ ಕೊಡು. ಮುಖ್ಯವೃತ್ತಿ ಅಂತ ಹೇಳ್ತೀವಿ. ಮುಖ್ಯವೃತ್ತಿಯಲ್ಲೂ ಕೂಡ ಮತ್ತೆ ನೀವು ಪರಮ ಮುಖ್ಯವೃತ್ತಿ ಅಂತೀವಿ. ಅದು ಹೇಗೆ ಸಾಧ್ಯ ಅಂದರೆ ಹೇಳೋದಕ್ಕೆ ಬರುತ್ತೆ. ಗೌಣಿ ವೃತ್ತಿಯಲ್ಲೂ ಕೂಡ ವಿಭಾಗಗಳಿವೆ. ಗೌಣಿ ವೃತ್ತಿ ಅಂದ್ರೇನು? ಸೆಕೆಂಡರಿ ಸೆನ್ಸ್. ಸೆಕೆಂಡರಿ ಸೆನ್ಸ್ನಲ್ಲೂ ವ್ಯತ್ಯಾಸ ಇದೆ. ಏನಂತ? ಲಕ್ಷಣ ಗೌಣಿ ಲಕ್ಷಣ ಇತಿ ಭೇದವತ್. ಗೌಣವೃತ್ತಿಯಲ್ಲಿ ಅಮುಖ್ಯ ವೃತ್ತಿಯಲ್ಲಿ ಗೌಣಿ ವೃತ್ತಿ ಲಕ್ಷಣ ವೃತ್ತಿ ಅಂತ ಹೇಗೆ ಭೇದ ಇದೆಯೋ ಮುಖ್ಯವೃತ್ತಿಯಲ್ಲೂ ಕೂಡ ಮುಖ್ಯ ವೃತ್ತಿ ಪರಮ ಮುಖ್ಯ ವೃತ್ತಿ ಅನ್ನೋ ಭೇದ ಇರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ವೆರಿ ಇಂಪಾರ್ಟೆಂಟ್. ಸೆಕೆಂಡರಿ ಅಂತ ಹೇಳಬೇಕಾದ್ರೂ ಅಲ್ಲೂ ತಾರತಮ್ಯ ಇದೆ. ಸೆಕೆಂಡರಿಯನ್ನಲ್ಲೂ ಕ್ಲಾಸಿಫಿಕೇಶನ್ ಇದೆ. ಮುಖ್ಯ ಅನ್ನೋದು ಕ್ಲಾಸಿಫಿಕೇಶನ್. ಘಟ ಶಬ್ದ ಘಟ ಅಂತ ಮುಖ್ಯ ಅರ್ಥ, ಘಟ ಅಂತ ಬಿಟ್ಟು ಹೋಗ್ತಾರೆ ಪರಮ ಮುಖ್ಯ ಅರ್ಥ. ಅರ್ಥ ಆಯ್ತಾ? ಈಗ ನಾವೇನು ಹೇಳಿಲ್ಲ, ಈಗ ಘಟ ಶಬ್ದಕ್ಕೆ ಘಟ ಅನ್ನೋದು ಮುಖ್ಯ ಅರ್ಥ ಅಲ್ಲ, ಮುಖ್ಯಾರ್ಥನೇ. ಆದರೆ ಅದಕ್ಕಿಂತ ಮುಖ್ಯಾರ್ಥ ಯಾವುದು? ವಿಷ್ಣು ಅಂತ ಹೇಳಿ. ಆಗ ಅದು ಸಿಟ್ಟು ಬಂತು. 2 ಮುಖ್ಯಾರ್ಥ ಹೇಗಿರುತ್ತೆ ಅಂತ ಕೇಳಿ. ಮತ್ತು 2 ಗೌಣಾರ್ಥ ಹೇಗಿರುತ್ತೆ ಹಾಗಿದ್ರೆ? ಅದು ಹಾಗೇನೆ. 2 ಗೌಣಾರ್ಥ ಹೇಗೆ? ಈಗ ಗೌಣಿ ವೃತ್ತಿ ಅಂತ ಒಂದಿದೆ, ಲಕ್ಷಣಾ ವೃತ್ತಿ ಅಂತ ಒಂದು. ಗೌಣಿ ವೃತ್ತಿ ಅಂದ್ರೆ ಏನು? ಗೌಣಿ ವೃತ್ತಿ ಅಂದರೆ ತುಂಬ ಚೆನ್ನಾಗಿ ಕಾದಿದೆ, ತುಂಬ ಚೆನ್ನಾಗಿ ಒಂದು ಪದಾರ್ಥ ಕಾದಿದೆ. ಏನಂತಾರೆ ಅದಕ್ಕೆ? ಅಗ್ನಿ ಅಂತ ಕರೀತಾರೆ. ರೆಡ್ ಹಾಟ್ ಐರನ್ ಏನಂತ ಕರೀತಾರೆ? ಐರನ್ ನಂಬದಲ್ಲಿ ಏನಂತಾರೆ? ಫೈರ್ ಅಂತ ಕರೀತಾರೆ. ಆಕ್ಚುಲಿ ಅದು ಐರನ್ ಏನಲ್ಲ, ಫೈರ್ ಅಲ್ಲ. ಏನರ್ಥ ಅದಕ್ಕೆ? ತುಂಬಾ ಕಾದಿದೆ ಅಂತ ಅಷ್ಟೇ ಅರ್ಥ. ಒಂದು ಅರ್ಥ. ಇದು ಗಂಗಾಯಾಮ್ ಘೋಷ ಅಂತ ಬಂತು. ಗಂಗಾ ತೀರದಲ್ಲಿ ಘೋಷ ಇದೆ ಅಲ್ಲಿಲ್ಲ. ಏನಂದ್ರು? ಗಂಗಾ ಪ್ರವಾಹದಲ್ಲಿ ಅದು. ಸೊ ಇದು ಗೌಣಿ ವೃತ್ತಿ, ಅದು ಗೌಣಿ ವೃತ್ತಿನೇ. ಅಲ್ಲಿ ಎಲ್ಲಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಕಡಿಮೆ ಇದ್ದಿದ್ದನ್ನು ಹೆಚ್ಚು ಅಂತ ಹೇಳೋದಕ್ಕೋಸ್ಕರ ಹಾಗೆ ಹೇಳಿದ್ರು. ಇಲ್ಲಿ ಹತ್ರ ಅಂತ ಹೇಳೋದಕ್ಕೋಸ್ಕರ ಹಾಗೆ ಹೇಳಿದ್ರು. ಗಂಗಾ ನದಿ ಹತ್ರನೇ ಅಂತ ಹೇಳೋದು ಗಂಗಾಯಾಮ್ ಘೋಷ ಅಂತ ಹೇಳಿದ್ರು. ಅಲ್ಲಿ ತುಂಬಾ ಕಾದಿದೆ ಅಂತ ಹೇಳೋದಕ್ಕೋಸ್ಕರ ಬೆಂಕಿ ಅಂತ ಕರ ಹೊತ್ತಾನೆ. ಅದು ಗೌಣಿ ವೃತ್ತಿ. ಗೌಣಿ ವೃತ್ತಿಯಲ್ಲೂ ಕೂಡ ಈ ರೀತಿ ಗೌಣಿ ವೃತ್ತಿ ಮುಖ್ಯ ಮತ್ತೆ ರಕ್ಷಣಾ ವೃತ್ತಿ ಅಂತ ಹೇಗಿದೆಯೋ ಹಾಗೆ ಮುಖ್ಯ ವೃತ್ತಿ ಪರಮ ಮುಖ್ಯ ವೃತ್ತಿ ಅಂತ ಭೇದ ಇದೆ. ಎಲ್ಲ ತುಂಬಾ ಇಂಪಾರ್ಟೆಂಟ್ ವಾಕ್ಯಗಳು.
ನಚತ ಈ ಫೇಲ್ ಆದವರೆಲ್ಲ ಒಂದೇ ರೀತಿ ಇದ್ದಾರಾ? ಅಲ್ಲೂ ಹೇಗಿದ್ದಾರೆ? 31 ಫೇಲು 21 ಫೇಲು ಹಾಗೆಲ್ಲ ಇಲ್ಲ. ಗೊತ್ತಾಯ್ತಾ? 31 ಫೇಲ್ ಆದ ನೆಕ್ಸ್ಟ್ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ. 0 ಇದ್ದವನ್ನ ಅಯ್ಯೋ ಏನು ಬಿಡಿ ಅವನ ಹೋಪ್ಸ್ ಇಲ್ಲ ಅವನ ಬಗ್ಗೆ. ಹಾಗೆ ಜಸ್ಟ್ ಮಿಸ್ ಬಿಡ. CA ಅದರಲ್ಲೆಲ್ಲ ಏನಾಗುತ್ತೆ ಸಾಮಾನ್ಯವಾಗಿ 2 ಮಾರ್ಕ್ 3 ಮಾರ್ಕ್ನಲ್ಲಿ ಹೋಗ್ಬಿಡ್ತಾರೆ. ಬಟ್ ಅವ್ರಿಗೆ ಹೋಪ್ಸ್ ಇದೆ. ಕೊನೆ ಮಾಡದೆ ಹೋದ್ರು ಕೂಡ ಅಷ್ಟೇ ಸಾರಿ ಎಲ್ಲೊಂದು ಕಡೆ ಇರ್ಬೋದು ಬರೇ ಪಕ್ಷ. ಆದ್ರೆ ಇದೇ 0ಗೆ ಬಂದ್ಬಿಟ್ರೆ ಉಪಯೋಗ ಇಲ್ಲ. ಅದ್ರ ಫೇಲ್ನಲ್ಲೂ ಏನಿದೆ. ಆಮೇಲೆ ಪಾಸಲ್ಲೂ ಕೂಡ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಡಿಸ್ಟಿಂಕ್ಷನ್ ರ್ಯಾಂಕಲ್ಲೂ 1 2 3 ಇಲ್ಲೇನು. ಆ ಥರ ಪಾಸ್ ಆಗೋದ್ರಲ್ಲಿ ಎಷ್ಟು ವೆರೈಟಿ ಇದೆಯೋ ಫೇಲ್ ಆಗೋದ್ರಲ್ಲಿ ವೆರೈಟಿ ಹಾಕಿದೆಯೋ ಹಾಗೆ ಮುಖ್ಯ ವೃತ್ತಿಯಲ್ಲೂ ಕೂಡ ತಾರತಮ್ಯ ಇದೆ. ಇದು ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಬೇರೆಯವ್ರಿಗೆ ಕಾನ್ಸೆಪ್ಟ್ ಏನೇನೂ ಗೊತ್ತಿಲ್ಲ. ಎರಡು ಮುಖ್ಯ ವೃತ್ತಿ ಪರಮ ಮುಖ್ಯ ವೃತ್ತಿ. ಅದರಲ್ಲಿ ಮತ್ತೆ ಸಬ್ ಡಿವಿಷನ್ಸ್ ಬರಲ್ಲ. ಮೇನ್ ಮತ್ತೆ ಕ್ಲಾಸಿಫಿಕೇಶನ್. ನಚ ತತ್ರ ಮಾನಾಭಾವ. ಏನೋ ಹೇಳ್ತೀರಲ್ರಿ, ಏನ್ ಪ್ರಮಾಣ ಅಂದ್ರೆ ಬೇಕಾಗ್ತಿದೆ ತಗೊಳ್ಳಿ. ಶಬ್ದೈ ಪರಸ್ಯ ವಾಚಕ ಶಬ್ದ ಸಮಾಕೃಷ್ಯೇತರೇಷ್ವಪಿ ಇತಿ ವೃತ್ತಿ ತಾರತಮ್ಯ ಬೋಧಕ ಶಬ್ದೈ ಪರಸ್ಯ ವಾಚಕಾ ಶಬ್ದ ಸಮಾಕೃಷ್ಯ ಇತರೇಷ್ವಪಿ. ಪರಮಾತ್ಮನ ಹೇಳ್ತಕ್ಕಂಥ ಶಬ್ದಗಳೇ ಸ್ವಲ್ಪ ಅರ್ಥವನ್ನು ಕಡಿಮೆ ಮಾಡಿಕೊಂಡು ಬೇರೆದಕ್ಕೂ ಉಪಯೋಗಿಸ್ತಾರೆ. ಇತಿ ವೃತ್ತಿ ತಾರತಮ್ಯ ಬೋಧಕ ಶಬ್ದೈ. ವೃತ್ತಿ ತಾರತಮ್ಯ ಬೋಧಕ ಶಬ್ದೈ. ವೃತ್ತಿಯಲ್ಲಿ ವಾಚ್ಯವಾಚಕ ಭಾವ ಸಂಬಂಧದಲ್ಲೂ ಕೂಡ ಏನಿದೆ ತಾರತಮ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಳಿಲ್ಲ ಶ್ರೀಮಂತನ ಒಂದೇ ಪದನೇ ಲಕ್ಷಾತೀತ ಹೇಳುತ್ತೆ, ಕೋಟ್ಯತೀತ ಹೇಳುತ್ತೆ, ಶತಕೋಟ್ಯತೀತ ಹೇಳುತ್ತೆ. ಆದ್ರೆ ಹೇಳ್ಬೇಕಾದ್ರೆ ಏನಿದೆ ಅದಕ್ಕೆ ಎಲ್ಲರೂ ಶ್ರೀಮಂತರು ಅಂತ ಹೇಳಿದ್ರು ಕೂಡ ಅದರಲ್ಲೂ ತಾರತಮ್ಯ. ಕೋಟ್ಯಾಧಿಪತಿ ಶ್ರೀಮಂತ, ಲಕ್ಷಾಧಿಪತಿ ಶ್ರೀಮಂತ. ಶ್ರೀಮಂತ ಅನ್ನೋ ಶಬ್ದ ಕಾಮನ್ ಆದ್ರೂ ಕೂಡ ಕೋಟ್ಯಾಧಿಪತಿ ಲಕ್ಷಾಧಿಪತಿ ಅನ್ನೋದು ಏನಾಗತ್ತಲ್ಲ ಈಗ ತಾರತಮ್ಯ ತೋರು ಕ್ರಮವಾಗಿ ಚೇಂಜ್ ಮಾಡ್ತಾ ಹೋದ್ರು. ಶ್ರೀಮಂತ ಚೇಂಜ್ ಆಗಲಿಲ್ಲ, ಆದ್ರೆ ದುಡ್ಡು ಮಾತ್ರ ಚೇಂಜ್ ಆಗ್ತಾ ಹೋಯ್ತು. ಮತ್ತು ಆ ರೀತಿ ತಾರತಮ್ಯ ಇದೆ. ಇಲ್ಲೂ ಹಾಗೆ ಪರಮ ಮುಖ್ಯತ್ವ ಮುಖ್ಯತ್ವಯೋ ಹರವು ತದನ್ಯತ್ರ ಅವಗಮಾದಿತ್ಯರ್ಥ. ಈ ರೀತಿಯಾದ ಶಬ್ದಗಳಿಂದಾಗಿ ಪರಮ ಮುಖ್ಯತ್ವ ಇಟ್ಕೊಂಡು ಅದರಲ್ಲಿ ಪರಮ ಮುಖ್ಯತ್ವ ಯಾವಾಗಲೂ ಯಾರಲ್ಲಿದೆ ಶಬ್ದಗಳಿಗೆ? ವಿಷ್ಣುವಿನಲ್ಲೇ ಇದೆ. ಅವೆಲ್ಲ ಸರಿ ತಿಳ್ಕೊಂಡು ಅಂದ್ರೆ ಸರಿ. ಸುಮಾಭಿ ಪೃಥಕ್ ಪ್ರತಿನಯಂ ಪರಮ ಮುಖ್ಯತೆಯ ಇತ್ಯಾದಿ ಮುಖ್ಯ ಇತ್ಯಾದಿ ವ್ಯಾಖ್ಯಾನಂ ಅಸ್ಮಾಭಿ ಏತದಭಿಪ್ರಾವೇಣೈವ ಕೃತಂ. ಅದಕ್ಕೆ ಪ್ರಾಕ್ ಪ್ರತಿನಯಂ ಪರಮ ಮುಖ್ಯತೆಯ ಇತ್ಯಾದಿ ವ್ಯಾಖ್ಯಾನ ಅಸ್ಮಾಭಿ ಏತದಭಿಪ್ರಾಯೇಣೈವ ಕೃತಂ. ಒಂದು ಮಾತು ರಾಯರು ಸೇರಿಸಿದ್ರು. ರಾಯರು ಏನ್ ಮಾಡಿದ್ರು, ಗಣಭಾಷ್ಯ ಬರೀಬೇಕಾದ್ರೆ ಪ್ರತಿನಯಂ ಪ್ರತಿ ಅಧಿಕರಣದಲ್ಲೂ ಕೂಡ ಪ್ರತಿನಯಂ ಪ್ರತಿದಿನಂ ಪ್ರತಿ ಕ್ಷಣಂ ಇದ್ದಾಗೆ ಪ್ರತಿನಯ ಪ್ರತಿ ಅಧಿಕರಣಕ್ಕೂ ಕೂಡ ಪರಮ ಮುಖ್ಯತೆಯ ಇತ್ಯಾದಿ ವ್ಯಾಖ್ಯಾನಂ. ಪರಮ ಮುಖ್ಯತೆಯ ಇತ್ಯಾದಿ ವ್ಯಾಖ್ಯಾನವನ್ನು ಏನು ಮಾಡಿದ್ದೇವೆ ಹಿಂದೆ ನಾವು ಇದೇ ಅರ್ಥದಲ್ಲಿ ಹೇಳಿದ್ದೇವೆ. ಇದೇ ಅರ್ಥದಲ್ಲಿ ಹೇಳಿದ್ದೇವೆ ಇದರ ಅರ್ಥ ಅದರಲ್ಲೂ ತಾರತಮ್ಯ ಇದೆ ಅನ್ನೋ ಅರ್ಥದಲ್ಲಿ ಹೇಳಿರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ನಾನು ಈಶೆ ಪರಮ ಮುಖ್ಯತ್ವೇ ಅನ್ಯತ್ರ ಸಿದ್ಧಿರ್ನಾಸ್ಯಾದಿತ್ಯತೋ ಅನ್ಯತ್ರೈವ ನಿಯತೈರನ್ಯತ್ರೈವ ವಿವರ್ಯಮಾಣೈ ಅತಯೇವ ಅನ್ಯತ್ರ ನಿಯತೈರನ್ಯತ್ರೈವ ವ್ಯುತ್ಪನ್ನೈರಪಿ ಶಬ್ದೈರ್ವಾಚ್ಯ ಇತಿ ಲೋಕಸ್ಯ ಜಗತ್ತೇವ ನೈಯತ್ತೇನ ಶಬ್ದ ವ್ಯವಹಾರೇಣ ತತ್ರೈವ ತಚ್ಛೋತॄಣಾಂ ವ್ಯುತ್ಪತ್ತೇಃ ನೈಯತ್ಯಾತ್ ಈಶೆ ತಥಾ ಬಹುಲ ವ್ಯವಹಾರಾಭಾವೇನ ವ್ಯುತ್ಪತ್ತಭಾವಾಚ್ಯ ಅನ್ಯತ್ರ ಪ್ರಸಿದ್ಧೇಃ ಅಜ್ಞಾನಮೂಲತ್ವೋಪಪತ್ತೇರಿತಿ ಭಾವಃ. ಆಗ ಒಂದು ಪ್ರಶ್ನೆ ಹಾಕ್ಕೊಂಡು ನೋಡಿ. ಪರಮ ಮುಖ್ಯತ್ವೇ ಅನ್ಯತ್ರ, ಈಶನಲ್ಲಿ ಪರಮ ಮುಖ್ಯತ್ವ ಅನ್ಯತ್ರ ಸಿದ್ಧಿ ನ ಸ್ಯಾತ್. ಹಾಗೆ ಅಂತ ಒಪ್ಪಿಕೊಂಡ್ರೆ ಬೇರೆ ಕಡೆ ಅವರಿಗೆ ವಾಚಕತ್ವ ಇಲ್ಲ ಅಂತ ಸಿದ್ಧವಾಗೋದಾದರೆ ಅನ್ಯತ್ರೈವ ನಿಯತೈರನ್ಯತ್ರೈವ ವಿವರ್ಯಮಾಣೈ ಅತಯೇವ ಅನ್ಯತ್ರ ನಿಯತೈ. ಬೇರೆ ಕಡೆಗೆ ಉಪಯೋಗಿಸ್ತಕ್ಕಂಥ ಶಬ್ದಗಳೇನಿದೆ ಅಂಥ ಶಬ್ದಗಳಿಂದ ಕೂಡ ಅನ್ಯತ್ರ ವ್ಯುತ್ಪನ್ನೈರಪಿ ಶಬ್ದೈ ವಾಚ್ಯ ಇತಿ ಲೋಕಸ್ಯ ಜಗತ್ತೇವ ನೈಯತ್ತೇನ. ಈ ಶಬ್ದವಾಚ್ಯತ್ವ ಹೇಳಿದಾಗ ಲೋಕದಲ್ಲಿ ಲೋಕಕ್ಕಷ್ಟೇ ಒಂದು ನಿಯಮ ಇದೆ. ಅಂದರೆ ಲೋಕದ ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಟೆಕ್ನಿಕಲ್ ಟರ್ಮ್ ಅಲ್ಲಿ ಕ್ಲೋಸ್ ಆಗ್ತದೆ. ಆ ರೀತಿ ಶಬ್ದ ವ್ಯವಹಾರ ತತ್ರೈವ ಶ್ರೋತೃಣಾಂ ವ್ಯುತ್ಪತ್ತೇ ನೈಯತ್ಯ. ಈಗ ಲೋಕದ ಬಗ್ಗೆ ಮಾತಾಡ್ಲಿಕ್ಕೆ ಕೊಟ್ರೆ ಘಟ ಶಬ್ದಕ್ಕೆ ಲೋಕ ಏನಂತ ಅರ್ಥ ತಿಳ್ಕೊಂಡಿದೆ? ಘಟ ಅಂತಾನೆ ತಿಳ್ಕೊಂಡ್ರು. ಆ ಘಟ ಅಂತಾನೆ ಅರ್ಥ ಆಗೋದು ಅದಕ್ಕೆ ಅಂತ ಇಟ್ಕೊಂಡಾಗ ನೈಯತ್ಯ ಅಂದ್ರೆ ನೈಯತ್ಯ ಅಂದ್ರೆ ಇಸ್ ಅ ರೂಲ್, ನಿಯಮ ಅಂತ ಅರ್ಥ. ರೂಲ್ ಈಶೆ ತಥಾ ಬಹುಲ ವ್ಯವಹಾರಾಭಾವೇನ ವ್ಯುತ್ಪತ್ಯಭಾವಾಚ್ಯ. ನೋಡಿದ್ರ ಪರಮ ಮುಖ್ಯ ಅಂತ ವೃತ್ತಿ ಎದ್ದಿದ್ದರೆ ಡಿಕ್ಷನರಿಯಲ್ಲಿ ಏನಾಗಿದೆ ಇವತ್ತು ಹರಿ ಶಬ್ದ ಇದೆ ಅಂತ ತಿಳ್ಕೊಬಾರ್ದು. ಅದು ಅರ್ಥ ಬರೀತಾನೆ. ವಿಷ್ಣು, ವಾಯು,
ಕಪ್ಪೆ, ಕುದುರೆ ಹೀಗೆಲ್ಲ ಅರ್ಥ ಬರೀತಾರೆ. ಸಿಂಹ ಹೀಗೆಲ್ಲ ಅರ್ಥ ಇದೆ. ಅದು ಬೋಡೋದಕ್ಕೆ ಡಿಕ್ಷನರಿಯಲ್ಲಿ ಎಲ್ಲ ಅರ್ಥ ಕೊಟ್ಟಿದ್ದಾರೆ. ವಿಷ್ಣು ಅಂತ ಕೊಟ್ಟಿದ್ದಾರೆ ಅವರಿಗೆಲ್ಲ. ಪರಮುಖ್ಯ ವೃತ್ತಿಯಲ್ಲಿ ಏನು ಮಾಡಬೇಕಾಗಿತ್ತು? ಪ್ರತಿಯೊಂದು ಡಿಕ್ಷನರಿ ಮೊದಲೇನರ್ಥ ಅರ್ಥ ಬರೀಬೇಕು? ವಿಷ್ಣು ವಿಷ್ಣು ಅಂತ ಬರೀತಾ ಹೋಗೋದು. ಆಮೇಲೆ ಉಳಿದರ್ಥ ಬರೀಬೇಕು. ಎಲ್ಲ ಡಿಕ್ಷನರಿ ಏನಾಗಬೇಕಾಗ ಮೂಲತಃ ವಿಷ್ಣುವಾಚಕ ಅಂತ ಹೇಳ್ಬೇಕು. ಹೇಳಿಲ್ವಲ್ಲ? ಏನ್ ಮಾಡ್ತೀವಿ ಅಂತ ಗಲಾಟೆ ಮಾಡಿದೆ. ಅಲ್ಲಿ ಮುಖ್ಯ ವೃತ್ತಿ ಅನೇಕಕ್ಕಿದ್ದಾಗ ಬರಿಬೇಕಲ್ಲ, ಇಲ್ವಲ್ಲ? ಅದಕ್ಕೆ ಹೇಳ್ತಾನೆ. ಅದಕ್ಕೆ ಆಚಾರ ಉತ್ತರ ಕೊಡ್ತಾರೆ, ಹಾಗಲ್ಲ. ಅನ್ಯತ್ರ ಪ್ರಸಿದ್ಧಿ ಅಜ್ಞಾನ ಮೂಲತ್ವೋಪತ್ತೇ ಭಾವ. ಇವರೆಲ್ಲ ಅಜ್ಞಾನಿಗಳಾದ್ದರಿಂದ ನಿಜವಾಗ್ಲೂ ಬರಿಬೇಕಾಗಿದೆ. ಅರ್ಥ ಆಯ್ತಾ? ಬರಿಬೇಕು. ಅದು ಎರಡು ಕಾರಣಕ್ಕೆ ಬರಿಬೇಕಾಗಿಲ್ಲ. ಯಾಕೆ? ಅಂಡರ್ಸ್ಟುಡ್ ಅಂತ ಒಂದು 20 ಶ್ರೀಕಾರ, ಒಂದು ಶ್ರೀ ಸರ್ವಶ್ರೀ ಅಂದ್ಬಿಟ್ಟು ಎಲ್ಲರಿಗೂ ಶ್ರೀ ಬಂತು ಅಂತ ಅದು ಒಂದು. ಮತ್ತೆ ಇದ್ರ ದಂಡ್ರು ತಿಳುವಳಿಕೆ ಇಲ್ದವರಾದ್ದರಿಂದ ಬರೆಯೋದು ಬಿಟ್ಟಿದ್ದಾರೆ ಅಷ್ಟೇ ಹೊರತು ಏನ್ ತಿಳ್ಕೋಬೇಕಾಗಿಲ್ಲ. ಅವ್ರು ಬಿಟ್ಟರು ಒಂದು ಮಾತ್ರಕ್ಕೇನೆ ಮುಖ್ಯ ವೃತ್ತಿ ಇಲ್ಲ ಅಂತ. ಬಿಟ್ಟಿದ್ದ ಅಜ್ಞಾನಿಗಳು. ಅಜ್ಞಾನಿಗಳ ವ್ಯವಹಾರ ಯಾವುದಕ್ಕೆ ಉಪಯೋಗಿಸ್ಬಾರ್ದು? ಯಾವಾಗಲೂ ಜ್ಞಾನಿ ವ್ಯವಹಾರಕ್ಕೆ ಉಪಯೋಗಿಸ್ಬಾರ್ದು. ಕಾಮನ್ ಸೆನ್ಸ್ ಅಂಡ್ ಮೀನಿಂಗ್ನೆಲ್ಲ ಟೆಕ್ನಿಕಲ್ ಇದನ್ನು ಮಾತಾಡೋದ್ರಲ್ಲಿ ಉಪಯೋಗಿಸ್ಬಾರ್ದು. ಯಾಕೆ? ಕಾಮನ್ ಸೆನ್ಸ್ ಕಾಮನ್ ಪೀಪಲ್ಗೆ ಅಷ್ಟೇ ಹೊರತು ಯಾರಿಗೆಲ್ಲ ಅದು ವಿದ್ವಾಂಸರಿಗಲ್ಲ, ಜ್ಞಾನಿಗಳಿಗೆಲ್ಲ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಅಂತೇಳಿ. ಇದು ಇಂಪಾರ್ಟೆಂಟ್. ನಮಗೆ ಗೊತ್ತಿಲ್ಲ ಅಂತ ಯಾರು ನಿಮಗೆ ಗೊತ್ತಿಲ್ಲ ಅನ್ನೋ ದೊಡ್ಡ ಆಧಾರ ಅಲ್ಲ. ನಿಮ್ಗೆ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ. ನಿಮಗೆ ಗೊತ್ತಿಲ್ಲ ದೊಡ್ಡ ಆಧಾರ ಆಗ್ಬೇಕು ಅದಕ್ಕೆ. ಗೊತ್ತಾಯ್ತಾ? ಅವ್ನು ಹೇಳ್ತಾನೆ ಡ್ರೈವಿಂಗ್ ಲೈಸೆನ್ಸ್ ಡ್ರೈವ್ ಮಾಡ್ದ, ಸ್ವಲ್ಪ ಗೊತ್ತಿಲ್ಲ ಅಂತ ಕೇಳಿ ಅಂತಾನೆ, ಹೋಲಿ ಬಿಡು ಪಾಪ ಅಂತಾನ. ಇನ್ನೊಂದು ಕೇಸ್ ಆಗ್ತಾನೆ, ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲದಿರೋ ದಂಡಗಿನೇ ಡ್ರೈವ್ ಮಾಡ್ತೀನಿ ಅಂತ ಕೇಳ್ತಾನೆ, ಹೋಗ್ತಾನೆ. ಇನ್ನೊಂದು ಕಾರಣ ಕೊಟ್ಟು ಅವ್ರಿಗೆ ಇನ್ನೊಂದು ಕೇಸ್ ಬಿಡ್ತಾನೆ. ಅವ್ನು ಗೊತ್ತಿಲ್ಲ ಅನ್ನೋದು ಆನ್ಸರ ಅಲ್ಲ. ಸೊ ಅಜ್ಞರಿಗೆ ಗೊತ್ತಿಲ್ಲ ಅಂತಕ್ಕಂಥ ಎಂದೂ ಕೂಡ ಜ್ಞಾನಿಗಳಿಗೆ ಗೊತ್ತಿರುವಿಕೆ ವಿರೋಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಏನಾಗಿದೆ ಇವತ್ತು ಅವ್ರದ್ದು ಯಾವ ಸಿದ್ಧಾಂತ ಯಾವುದಕ್ಕೂ ಕಂಪೇರ್ ಮಾಡೋದು. ಆ ಸಿದ್ಧಾಂತ ಎಲ್ಲ ಆಗಿದೆ. ಅವ್ರು ದಡ್ಡ ಅವರಲ್ಲಿ ಯಾಕಿರ್ಬೇಕು ಈ ಮಧ್ಯೆ? ಅದಕ್ಕೆ ಯಾರ್ದೋ ಮನೇಲಿ ಮಡಿ ಬೇಲಿಗಿಲ್ಲ ಅಂತ ನಮ್ಮ ಮನೇಲಿ ಮಾಡಬಾರ್ದು ಅಂತ ಅರ್ತಾರ? ಗೊತ್ತಾಯ್ತಾ? ಎಲ್ಲೋ ಯಾವುದೋ ಸಂಸ್ಥೆಗಳು ಮಡಿ ಬೇಲಿ ಇಲ್ಲೇ ಇಲ್ಲ. ಕೆಲವು ಇವರಲ್ಲಿ ಕಾನ್ಸೆಪ್ಟೇ ಇಲ್ಲ. ಇವರೆಲ್ಲ ಅಯ್ಯಂಗಾರ ಪೂಜೆ ಮಾಡೋದ್ರಲ್ಲಿ 24 ದೇವ್ರು ಮುಟ್ತಾನೆ ಇರ್ತಾರೆ. ಅದು ಯಾರು ಸರಿ ಮಾಡ್ತಿರ್ತಾರೆ ವಸ್ತುಗಳು. ಆರ ತಗೊಳ್ತಾನೆ ಹಾಕ್ತಾರೆ, ಕೊಡ್ತಾರೆ ಹಾಕ್ತಾರೆ. ನಮ್ಮನೆ ಪದ್ಧತಿ ಇಲ್ಲ. ಏನ್ ಮಾಡ್ತೇವೆ ನಾವೀಗ? ಮುಗಿದೋದು ಮತ್ತೆ ಮಹಾಪೂಜೆ ಮುಗಿದವ ಮತ್ತೆ ಮುಟ್ಟೋದೇ ಬರೀ ದೂರದ ಮಂಗಳಾರತಿ ಅಷ್ಟೇ. ಅವ್ರು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ದೇವ್ರ ಮಡಿ ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಗೊತ್ತಿರೋದು ಅವ್ರ ಆಧಾರ ಮಾಡಕ್ಕೆ ಹೋಗಬಾರ್ದು. ಯಾವಾಗ ಇನ್ನೂ ಸಿಂಪಲ್ ತಗೊಂಡ್ರೆ ಹೈಕೋರ್ಟೇ ತೀರ್ಮಾನ ಆಗ್ತಾ ಇದೆ. ಯಾವನೋ ಕೋರ್ಟ್ ಮಾಡ್ದ, ಲೋಯರ್ ಕೋರ್ಟಲ್ಲಿ ಹಾಗಾಗಿದೆ ಅಂತ. ಏನಂತಾರ ಅವನು? ಲೋಯರ್ ಕೋರ್ಟಲ್ಲಿ ಆಗೋದಾಗಿದ್ರೆ ಹೈಯರ್ ಕೋರ್ಟ್ ಯಾಕಿರ್ಬೇಕಾಗಿದ್ರೆ? ಸೊ ಹೈಯರ್ ಕೋರ್ಟ್ ಕೊಟ್ಟಿದ್ರೆ ಹೋಗ್ತಾರೆ. ಗೊತ್ತಾ? ಸುಪ್ರೀಂ ಕೋರ್ಟಲ್ಲಿ ಆಗಿದೆ ಅಂದ್ರೆ ಹೋಗ್ತಾರೆ. ಅದು ಬಿಟ್ಬಿಟ್ಟು ಲೋಯರ್ ಕೋರ್ಟ್ ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ತಪ್ಪು ಅಂತ ಅರ್ಥ. ಹೈಕೋರ್ಟ್ಗೆ ಏನ್ ಶಕ್ತಿ ಇದೆ? ಸುಪ್ರೀಂ ಕೋರ್ಟ್ ತೆಗೆದಾಕ ಬರಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಓವರ್ ರೂಲ್ ಮಾಡೋದು ಯಾವುದನ್ನ ಚಿಕ್ಕವ್ರು ಹೇಳಿದ, ದೊಡ್ಡವರು ದೊಡ್ಡ ತರಕ್ಕೆ ಅರ್ಥ ಇಲ್ಲ. ಅದರಿಂದಾಗಿನೇ ವ್ಯವಹಾರ ಇಲ್ಲ ಅಂತ ಅಜ್ಞಾನ ವೃತ್ತಿ ಅಂತ. ಹಾಗೆ ಬೇರೆ ಕೋರ್ಟ್ಗಿಂತ ಕಡಿಮೆ ಕೋರ್ಟಿಗೆ ಜ್ಞಾನ ಏನಿದೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದನ್ನು ತಪ್ಪು ಅಂತ ಹೇಳಬೇಕೆ ಹೊರತು ಮೇಲಿನ ತಪ್ಪು ಅಂತ ಹೇಳಬಾರ್ದು, ಕೆಳಗಿನ ತಪ್ಪು ಅಂತ ಹೇಳಬೇಕು. ವಿದ್ವಾಂಸರ ರೂಢಿಯಾಗಿದ್ದ ಮೇಲೆ ಅಜ್ಞಾನಿಗಳಾಗಿ ಹೇಳೋದಿಲ್ಲ ಅಂದರೆ ಅಜ್ಞಾನಿಗಳವದೇ ಉತ್ತರ. ನಾನು ಅಸ್ಯ ಯದೇಕ ಅನ್ಯತ್ರ ಪ್ರಸಿದ್ಧೇ ಅಜ್ಞಾನ ಮೂಲತ್ವೋಪತ್ತೇರಿತಿ ಭಾವ. ನಿಮ್ಮ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ತುಂಬಾ ಜನಗಳಿಗೆ ಕೆಲವು ಪ್ರಶ್ನೆ ಕೇಳೋದು ಹೇಗಿರುತ್ತೆ ಅಂದರೆ, ಎಲ್ಲ ಅಜ್ಞಾನಿಗಳನ್ನು ನೋಡಿ ಏನು ತಿಳ್ಕೊಂಡಿರ್ತಾರೆ ಅವರು? ಅದೇ ಸಿದ್ಧಾಂತ ಅಂತ ಭಾವಿಸ್ಬಿಟ್ಟಿರ್ತಾರೆ. ಏನು ಮಾಡೋದು? ಫಸ್ಟ್ ಇವರು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು. ಅವ್ರ ಮಡಿ ಅವ್ರ ಕಡೆ ಬರುತ್ತಲ್ಲ ಟೊಮೆಟೊ ಅಂತ ಕೇಳಿದ್ರೆ ಗೊತ್ತಿಲ್ಲ ಬರುತ್ತೆ ಅವನಿಗೆ ಬರುತ್ತೆ ಅಂತ ನಾವು ತಗೊಳಕ್ಕಾಗತ್ತಾ? ಅವನಿಗೇನು ತರಬೇಕಾದ್ರೆ ಅಜ್ಞಾನಿ ಅವನು ಉಪಯೋಗಿಸ್ತಾರೆ ಅಷ್ಟೇ. ಆದ್ದರಿಂದ ಜ್ಞಾನಿಗಳಿಗೆ ಬಾಧಕ ಅಲ್ಲ. ಅದೇ ಜ್ಞಾನಿಗಳು ಉಪಯೋಗಿಸ್ತಾರೆ ಅಂತ ಅವಾಗ ಹೇಳುತ್ತೆ. ಅವರೇ ಮಾಡ್ತಾರೆ, ನಾವು ಹಾಗಿದ್ರೆ ಯೋಚನೆ ಮಾಡೋದು. ಅವ್ರು ಮಾಡ್ತಾ ಇದ್ರೆ ಏನು ಪ್ರಮಾಣ ಇರಬೇಕು ಅಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರ ಓದಬೇಕಾದ್ರೆ ಹಾಗೆ ಅಜ್ಞಾನಿಗಳು ಬ್ರಹ್ಮಸೂತ್ರ ಅಂದರೆ ಬ್ರಹ್ಮದೇವರ ಸೂತ್ರ ಆಗಿಬಿಡುತ್ತೆ ಅಷ್ಟೇ. ಅಜ್ಞಾನಿಗಳಿಗೆ ಪ್ರಕಟರು ವಿಷ್ಣು ಸೂತ್ರನೇ ಆಗೋದು. ಅದೆಲ್ಲ ತಗೊಳ್ಬಾರ್ದು. ಇದೆಲ್ಲ ಯಾವ ರೀತಿ ವಿಚಾರ ಮಾಡಬೇಕು ಅನ್ನೋದು ಕೂಡ ಏನಿದು ಗೈಡ್ಲೈನ್ಸ್. ಬ್ರಹ್ಮಸೂತ್ರ ಓದಿದಾಗ ಎಲ್ಲ ವಿದ್ಯೆಗಳಲ್ಲಿ ಓದಿದಾಗ ಅಪ್ಲಿಕೇಶನ್ ಬೇಕು ಗೊತ್ತಾಗ್ಬಿಡುತ್ತೆ. ಸೊ ಬ್ರಹ್ಮಸೂತ್ರ ಸರಿಯಾಗಿ ಓದಿದವರಿಗೆ ಬೇರೆ ಯಾವ ಗ್ರಂಥ ಓದೋದು ಕಷ್ಟ ಆಗೋದಿಲ್ಲ. ಯಾಕೆ? ಫುಲ್ ಟ್ರೈನಿಂಗ್ ಸಿಗುತ್ತೆ. ಆದ್ದರಿಂದ ಸಮಸ್ಯೆನೇ ಬರೋದು. ಬೇರೆ ಯಾವ ಗ್ರಂಥ ಓದಿದ್ರು ಕೂಡ ಇದನ್ನು ಓದ್ದೇ ಅರ್ಥ ಆಗಲು ಸಾಧ್ಯ. ಇದು ಅಲ್ಟಿಮೇಟ್. ನನು ಅಸ್ಯ ಯದೇಕಾಂ ಶಾಖಾಂ ಜೀವೋ ಜಹಾತೀತಿ ವಾಯುನಾ ವೈ ಗೌತಮ ಸೂತ್ರೇಣ ಇತಿ ಜೀವವಾಯೋರಪಿ ಸ್ವಾತಂತ್ರ್ಯ ಪ್ರತೀತೇಃ ತಯೋರಪಿ ಸರ್ವಶಬ್ದವಾಚ್ಯತ್ವಂ ಸ್ಯಾದಿತ್ಯತೋ ಹಿ ಅನ್ಯತ್ರ ಯತೈರತೀತಿ. ಅಲ್ಲಿ ನಾಳೆ ದಿವಸ ಮುಂದಿನ ಮಾತು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತ